ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಹೊಸ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಕರ್ನಾಟಕ PGCET August 4 ಆಲ್ರೆಡಿ ಡಿಸೈಡ್ ಆಗಿದೆ, ಫಿಕ್ಸು ಆಗಿದೆ. ಆ್ಯಂಡ್ ಸಿಲೆಬಸ್ ಕೂಡ ಪಾರ್ಟ್ 1 ವೀಡಿಯೋದಲ್ಲಿ ಕೊಟ್ಟಿದ್ದೆ, ಪಾರ್ಟ್ 2 ವೀಡಿಯೋದಲ್ಲಿ ಯೂಟ್ಯೂಬ್ ಲಿಂಕ್ಸ್ ಕೂಡ ಕೊಟ್ಟಿದ್ದೆ. August 4 ಹತ್ರ ಬರ್ತಿದೆ, 6 ಡೇಸ್ ಇದೆ. ಅದಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಇನ್ನೂ ಸುಮಾರು ಜನ ಗೊತ್ತಾಗ್ತಿಲ್ಲ. ಟೈಮಿಂಗ್ಸ್ ಬಂದು 2:30 ಇಂದ 4:30ವರೆಗೂ MBA ಎಕ್ಸಾಮ್ಸ್ ನಡೀತಿದೆ. ಅದಕ್ಕೋಸ್ಕರ ನಾನು ನಿಮಗೆ ಇನ್ನೂ ಈಸಿಯೆಸ್ಟ್ ವೇಯಲ್ಲಿ ಹೇಗೆ ಇರೋ ಕಮ್ಮಿ ಶಾರ್ಟ್ ಟೈಮಲ್ಲಿ 4 to 5 ಡೇಸಲ್ಲಿ ಹೇಗೆ ನಿಮಗೆ MBAಗೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗಬೇಕು ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗುರು. ಇನ್ನು ವಿಷಯಕ್ಕೆ ಬರೋದಾದರೆ 2021 MBA ಕ್ವಶನ್ ಪೇಪರ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿಂದ ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಲ್ಲನೂ ನೋಡ್ಕೊಳ್ಬೋದು. ನೀವು ನೋಡ್ತಿರೋ ಹಾಗೆ ಇಲ್ಲಿ ಪ್ರೀವಿಯಸ್ ಇಯರ್ 2021 ಕ್ವಶನ್ ಪೇಪರು ಈಚ್ ಟಾಪಿಕ್ಸು ಎಲ್ಲನೂ ನಾನು ನಿಮಗೆ ವಿತ್ ಆನ್ಸರ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಆಗ್ತಿರೋದು ಬರೀ ಕ್ವಶನ್ ಪೇಪರ್ಸ್ ಮಾತ್ರ. 2021 ಹಾಗೆ 22, 23 3 ಇಯರ್ಸ್ ಪ್ರೀವಿಯಸ್ ಇಯರ್ದು ನಾನು ನಿಮಗೆ MBAದು ಮಾತ್ರ ಕ್ವಶನ್ ಪೇಪರ್ ಹಾಕಿದ್ದೀನಿ. MCA ಸ್ಟೂಡೆಂಟ್ಸ್ ಏನಾದರೂ ನಮಗೆ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, MCA ಸ್ಟೂಡೆಂಟ್ಸಿಗೂ ನಾನು ವೀಡಿಯೋ ಮಾಡ್ತೀನಿ. ಈಗ ನೋಡಿ, ಪ್ರೀವಿಯಸ್ ಇಯರ್ 2021 ಇದು 1ಇಂದ 25ವರೆಗೂ, 25ಇಂದ 50, 50ಇಂದ 75, 75ಇಂದ 100 ಹೀಗೆ 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿ, ಇಂಗ್ಲೀಷ್ಗೊಂದು, ಜನರಲ್ ನಾಲೆಡ್ಜ್ಗೊಂದು, ಕಂಪ್ಯೂಟರ್ ಅವೇರ್ನೆಸ್ಸಿಗೊಂದು, ಲಾಜಿಕಲ್ ಎಬಿಲಿಟಿ ಎಲ್ಲದಕ್ಕೂ ಡಿವೈಡ್ ಮಾಡಿ ಕ್ವಶನ್ಸ್, ಪ್ರತಿಯೊಂದು ಕ್ವಶನ್ಸ್ನೂ ನಾನು ನಿಮಗೆ ವಿತ್ ಫೋಟೋಗಳನ್ನ ನಿಮಗೆ ಹಾಕ್ತಾಯಿದ್ದೀನಿ. ನೀವು ಕಲಿಬೇಕು ಅನ್ನಂಗಿದ್ರೆ ವೀಡಿಯೋನ ಸ್ವಲ್ಪ ಪಾಸ್ ಮಾಡಿಕೊಂಡು ಆಮೇಲೆ ನೀವು ನೋಡಿಕೊಂಡು ಸ್ವಲ್ಪ ವರ್ಕ್ ಮಾಡಿ. ನಿಮಗೆ ನನ್ನ ಕೆಲವು ಓದೋಕ್ಕಾಗಲ್ಲ, ಯೂಟ್ಯೂಬ್ನ ಕ್ಲಾಸಸ್ನ ಕೇಳೋಕ್ಕಾಗಲ್ಲ ಅನ್ನೋರು ಇದನ್ನು ಆರಾಮಾಗಿ ನೋಡಿಕೊಂಡು ಕಲಿಬೋದು ಪ್ರೀವಿಯಸ್ ಇಯರ್ದು. ಇನ್ನು 2022 ಕೂಡ MBAದು ಕ್ವಶನ್ ಪೇಪರ್ಸ್ನ ನಾನು ಇಲ್ಲಿ ನಿಮಗೆ ಕೊಡ್ತಿದ್ದೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ವೀಡಿಯೋಸ್ನ ಮಾಡ್ತೀನಿ ಖಂಡಿತವಾಗ್ಲೂ. ಇದು ನೋಡಿ ಹಂಗೆ ಒಂದ್ಸಲ MBA ಸೆಕ್ಷನ್ ಎಲ್ಲಿ ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಎಲ್ಲದರಲ್ಲೂ ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜು ನಿಮಗೆ ಸೆಕ್ಷನ್ ಎನೆಲ್ಲ ಕೇಳೋದು. ಸೆಕ್ಷನ್ ಬಿನಲ್ಲಿ ನಿಮಗೆ ಜನರಲ್ ನಾಲೆಡ್ಜ್ ಬಗ್ಗೆ ಕೇಳ್ತಾರೆ, ಸೆಕ್ಷನ್ ಬಿನಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ ಕೇಳ್ತಾರೆ, ಸೆಕ್ಷನ್ 4ಅಲ್ಲಿ ಮಿಕ್ಕಿದ್ದು ಒಂದು ಪಾರ್ಟ್ ಯಾವುದು, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅದ್ರ ಬಗ್ಗೆ ಕೇಳ್ತಾರೆ. ಪ್ರೀವಿಯಸ್ ಇಯರ್ ಎಲ್ಲ ನಿಮಗೆ 25 ಮಾರ್ಕ್ಸಿಗೆ ಈಚ್ ಟಾಪಿಕ್ಸ್ನ ಡಿವೈಡ್ ಮಾಡಿದರು, ಬಟ್ ಈ ಇಯರು 20 ಮಾರ್ಕ್ಸಿಗೆ ಡಿವೈಡ್ ಮಾಡ್ತಾರೆ ಅಂತ ನ್ಯೂಸ್ ಇದೆ. ನೀವು ಆದಷ್ಟು ಪ್ರಿಪೇರ್ ಆದರೆ ತುಂಬ ಒಳ್ಳೆಯದು. ಯೂಟ್ಯೂಬ್ ಕ್ಲಾಸಸ್ಸು ಯಾರು ಇನ್ನೂ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯೂಟ್ಯೂಬ್ ಕ್ಲಾಸಸ್ನ ಹೋಗಿ ನೋಡಿ. ಹಾಗೆ ಇನ್ನೂ ಯಾರ್ಯಾರು MBAಗೆ ಪ್ರಿಪೇರ್ ಆಗಿಲ್ಲ, ಎಕ್ಸಾಮಿಗೆ ಟೈಮ್ ತುಂಬ ಕಮ್ಮಿ ಇದೆ, 3 ಡೇಸ್ ಮ್ಯಾಕ್ಸ್ ಅಂದರೆ 4 to 5 ಡೇಸ್ ಅಷ್ಟರಲ್ಲಿ ನೀವು ಕಲ್ತ್ಕೊಳ್ಳೇಬೇಕು. ಲಾಸ್ಟು ಎಕ್ಸಾಮ್ ಇರೋ 2 ಡೇಸ್ ಬ್ಯಾಕು ನೀವು ಓದೋದಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಆಬ್ಜೆಕ್ಟಿವ್ ಕ್ವಶನ್ಸು ನಿಮಗೆ ಕೇಳೋದು. ಅದಕ್ಕೋಸ್ಕರ ವೀಡಿಯೋನ ಕಂಪ್ಲೀಟಾಗಿ ಕ್ಲೀನಾಗಿ ನೋಡಿ. ಅದೇ ಥರ ನಿಮಗೆ 2023 ಕೂಡ ನಾನು ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾಯಿದ್ದೀನಿ. ಎಲ್ಲೂ ಸಿಗೋದಿಲ್ಲ ಇದೆಲ್ಲ. ಎಕ್ಸಾಮ್ ಟೈಮು ತುಂಬ ಕಮ್ಮಿ ಇರೋದ್ರಿಂದ ಸ್ಕಿಪ್ ಮಾಡ್ದೇನೆ ನೀವು ಪಿನ್ ಟು ಪಿನ್ನು ಎಲ್ಲನೂ ನೋಡ್ಕೊಂಡು ಕಲ್ತ್ರಿ ಅಂದರೆ ನೀವು ಬೇರೆ ಏನು ನಾವು ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗ್ತಿದ್ವಿ ಅನ್ನೋರಂತೂ ಇನ್ನೂ ಹೆಲ್ಪ್ ಆಗುತ್ತೆ. ಇದು ಬರೀ ಕ್ವಶನ್ ಪೇಪರ್ಸ್ ನೋಡಿಕೊಂಡು ಹೋದ್ರೇ ನಿಮಗೆ ಆಲ್ಮೋಸ್ಟ್ ರೀಚ್ ಆಗುವಂಥ 50 ಅಬೋವ್ ನೀವು ಸ್ಕೋರ್ ಮಾಡ್ಬೋದು. ಲಾಸ್ಟ್ 3 ಇಯರ್ಸ್ ಪೇಪರ್ಸ್ನ ನಿಮಗೆ ನಾನು ಕೊಡ್ತಿರೋದು. ಇದು ಯಾವ ಚಾನಲಲ್ಲೂ ಆಲ್ಮೋಸ್ಟ್ ಹಾಕಿರೋಕ್ಕೆ ಚಾನ್ಸೇ ಇಲ್ಲ. ನಾನು ನಿಮಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ ಕ್ವಶನ್ ಪೇಪರ್ಸ್ ಹಾಕಿ ಅಂತ. ನೀವು ಕೇಳಿದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವೀಡಿಯೋ ಕೊನೆವರೆಗೂ ನೋಡಿ. ನಿಮಗೋಸ್ಕರನೇ ವೀಡಿಯೋ ಮಾಡ್ತಿರೋದು. ಸೆಕ್ಷನ್ ಬಿಯಲ್ಲಿ ಎಲ್ಲದಕ್ಕೂ ತುಂಬ ಸೆಂಟೆನ್ಸ್ ವೈಸು ನಿಮಗೆ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಅದು ಪಿನ್ ಟು ಪಿನ್ ನೋಡಿ. ಪ್ರೀವಿಯಸ್ ಇಯರ್ ನಾನು ಓದ್ದಂಗೆ ತುಂಬ ಕಷ್ಟ ಇದೆ ಕಲಿಯೋದಕ್ಕೆ. ನಾವು ಲಾಸ್ಟು ಇನ್ನೊಂದು ವೀಕ್ ಇದೆ, ಆ ವೀಕಲ್ಲೇ ನಾವು ಆದಷ್ಟು ಬೇಗ ಪ್ರಿಪೇರ್ ಆದರೆ ನಮಗೇನೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ನೋಡಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮತ್ತು ಮೆಂಟಲಲ್ಲಿ ಇಲ್ಲಿ ನೋಡಿ ಯಾವ ಥರ ಕ್ವಶನ್ಸ್ ಎಲ್ಲ ರೈಸ್ ಮಾಡಿದ್ದಾರೆ ಅಂತ. ನಿಮಗೆ ಲೆಂತಾಗಿ ಜಾಸ್ತಿ ಕ್ವಶನ್ಸ್ನ ಕೇಳಿ, ಆಮೇಲೆ ಫ್ಯಾಮಿಲಿ ಬಗ್ಗೆ, ಬ್ಲಡ್ ಗ್ರೂಪ್ ಆ ಥರ ಎಲ್ಲ ಕ್ವಶನ್ಸ್ನ ರಿಲೇಟೇಬಲ್ ಆಗಿ ನಿಮಗೆ ರೈಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನೀವು ಈ ಕ್ವಶನ್ ಪೇಪರ್ನ ಪ್ರಿಪೇರ್ ಆದ್ರಿ ಅಂದರೆ ನೀವು ಮ್ಯಾಕ್ಸ್ ಅಂದರೆ 50 to 60 ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ನಾನು ಅದಕ್ಕೋಸ್ಕರ ತುಂಬ ಜನ ಓದೋದನ್ನೇ ಬಿಟ್ಬಿಡ್ತಾರೆ. ನೋಟ್ಸ್ಗಳನ್ನಂತೂ ಬರ್ಕೊಂಡು ಕಲಿಯೋದು ಡಿಗ್ರಿ ಮುಗಿದ್ಮೇಲೆ ಚಾನ್ಸೇ ಇಲ್ಲ, ಡಿಗ್ರಿಲೇ ನೋಟ್ಸ್ ಬರೆಯೋದಿಲ್ಲ. ಇನ್ನು ಏನು ಮಾಡೋದು ಅಂತ ಗೊತ್ತಾಗ್ದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಲ್ಲ ಪಿನ್ ಟು ಪಿನ್ ಹಾಕಿದ್ದೀನಿ. ನೆಕ್ಸ್ಟು ನಿಮಗೆ ಇದು MBAದಾಯಿತು. MCA ಸ್ಟೂಡೆಂಟ್ಸಿಗೆ ಏನಾದರೂ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದ್ರ ಬಗ್ಗೆ ಏನಾದರೂ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೈಯೆಸ್ಟ್ ಕಮೆಂಟ್ಸ್ ಬಂದರೆ ನಾನು ನಿಜವಾಗ್ಲೂ ಇದಕ್ಕೂ ವೀಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ. ಓಕೆ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.